ಪ್ರಾಣ ಹೋದ್ರೂ ಪರವಾಗಿಲ್ಲ, 4ನೇ ತಾರೀಕು ಹೋರಾಟ ನಡೆಯುತ್ತೆ. ಸುಬ್ಬಾರೆಡ್ಡಿ ಚೇಲಾಗಳು ಬಂದು ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾರೆ, ಹೊಡಿಲಿ, ನಮ್ಮ ಸಂಬಂಧ, ನಮ್ಮ ರಕ್ತ, ನಮ್ಮವರು, ಹೊಡಿಲಿ, ಪರವಾಗಿಲ್ಲ, ಏಟುಗಳು ತಿನ್ನೋಣ ಅಂತೇಳ್ಬಿಟ್ಟು ನಾವು ಅವತ್ತು ರೆಡಿಯಾಗಿದ್ವಿ. ಆದರೆ ಕಾಂಗ್ರೆಸ್ ಹೈಕಮಾಂಡು ಸಂದೇಶು ಗುಡಿಬಂಡೆಗೆ ಏನಾದರೂ ಬಂದರೆ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ರಿ ಅಂತೇಳ್ಬಿಟ್ಟು ರೆಡಿಯಾಗಿದ್ದಾರೆ. ನಾವು ನಂಬ್ಕೊಂಡಿದ್ದಿದ್ದೆ ಪೊಲೀಸ್ ಇಲಾಖೆನ, ಭದ್ರತೆ, ಬಾಬಾ ಸಾಹೇಬರು ಕೊಟ್ಟಿರೋಂತಹ ಕಾನೂನಾತ್ಮಕವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ, ಎಲ್ರಿಗೂ ಕೊಟ್ಟಂಗೆ ನಮಗೂ ಭದ್ರತೆ ಕೊಡ್ತಾರೆ ಅಂತೇಳ್ಬಿಟ್ಟು ಅನ್ಕೊಂಡಿದ್ವಿ. ಆದರೆ ಇಷ್ಟು ವರ್ಷ ನಾನು ಕೆಲಸ ಮಾಡಿರೋದೇ ಕಾಂಗ್ರೆಸ್ ಪಕ್ಷಕ್ಕೋಸ್ಕರ. ನನ್ನನ್ನೆಲ್ಲ ಒಂದು ಕಡೆ ಗುರುಸ್ತಾರೆ, ನನಗೆ ಇವರು ಸ್ಟೇಟ್ ಅವಾರ್ಡ್ ಕೊಡೋವಂಥದ್ದು, ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಅವಾರ್ಡ್ ಕೊಡೋವಂಥದ್ದು, ನನ್ನನ್ನು ಗುರುಸೋ ಅಂತ ಕೆಲಸ ಮಾಡ್ತಾರೆ ಅಂತೇಳ್ಬಿಟ್ಟು ನಾನು ಅನ್ಕೊಂಡಿದ್ದೆ. ಆದರೆ ಇವತ್ತು ನಮ್ಮನ್ನು ಅರೆಸ್ಟ್ ಮಾಡಬೇಕು ಅಂತೇಳ್ಬಿಟ್ಟು ಡೈರೆಕ್ಷನ್ಸ್ ಮಾಡಿದ್ದೀರಾ. ನಿಮ್ಮ ಭ್ರಷ್ಟ ಸಚಿವ ಆಗಬೇಕು ಅಂತೇಳ್ಬಿಟ್ಟು ಬಯಸಿರೋಂತಹ ಸುಬ್ಬಾರೆಡ್ಡಿ ವಿರುದ್ಧ ನಾನು ಹೋರಾಟ ಮಾಡ್ತಾ ಇರೋದಕ್ಕೆ. ಪ್ರಾಣ ಹೋದ್ರೂ ಪರವಾಗಿಲ್ಲ, 4ನೇ ತಾರೀಕು ಹೋರಾಟ ನಡೆಯುತ್ತೆ. ನನ್ನನ್ನು ಅರೆಸ್ಟ್ ಮಾಡಬೇಕು ಅಂತೇಳ್ಬಿಟ್ಟು ದೊಡ್ಡ ದೊಡ್ಡ ಹೈಕಮಾಂಡ್ ಅಧಿಕಾರಿಗಳು, ದೊಡ್ಡ ದೊಡ್ಡ ಅಧಿಕಾರಿಗಳು ಎಲ್ಲರೂ ಹೇಳಿದ್ದಾರೆ. ಅಂದರೆ ನನ್ನ ಅವಶ್ಯಕತೆ ಈಗ ಕಾಂಗ್ರೆಸ್ ಪಕ್ಷಕ್ಕಿಲ್ಲ. ನನಗೇನಾದರೂ ಕಾನೂನಾತ್ಮಕವಾಗಿ ಇವರೇನಾದರೂ ಪರ್ಮಿಷನ್ ಕೊಟ್ಟಿಲ್ಲ ಅಂದರೆ ಕಾಂಗ್ರೆಸ್ನ ಅವಶ್ಯಕತೆ ನಮಗೂ ಇಲ್ಲ. ನಾನು ದುಡಿದಿರೋದೇ ಕಾಂಗ್ರೆಸ್ ಪಕ್ಷಕ್ಕೋಸ್ಕರ. ಇವತ್ತು ನೀವು ನಮ್ಮ ಮೇಲೆ ನಮ್ಮವ್ರನ್ನ ಎತ್ಕಟ್ಟುವಂಥದ್ದು, ನಮ್ಮ ಮೇಲೆ ಕೇಸುಗಳು ಹಾಕ್ಸುವಂಥದ್ದು, ನಮ್ಮ ಮೇಲೆ ಅರೆಸ್ಟ್ ಮಾಡಿಸುವಂಥದ್ದು, ನಮಗೆ ಹೋರಾಟ ಮಾಡೋದಕ್ಕೆ ಪರ್ಮಿಷನ್ ಕೊಡಿಸ್ತೀರ ಇರೋಂಥ ಕಾಲಘಟ್ಟ ಕಾಂಗ್ರೆಸ್ ಗೌರ್ಮೆಂಟಿಂದ ನಮ್ಗೆ ಬಂದ್ಬಿಡ್ತು. ಸೋಮಲಾಪುರದಲ್ಲಿರೋಂತಹ ನಿಜವಾದ ರೈತರಿಗೆ ಆ ಒಂದು ಜಮೀನು ಬಿಡಿಸ್ಕೊಡ್ಬೇಕು ಅಂತೇಳ್ಬಿಟ್ಟು 4ನೇ ತಾರೀಕು ಗುಡಿಬಂಡೆ ತಾಲೂಕು ಕಚೇರಿ ಎದುರು ನಾವು ಹೋರಾಟ ಹಮ್ಮಿಕೊಂಡಿದ್ವಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಹೋಗಿ ನಮಗೆ ಭದ್ರತೆ ಕೊಡಿ, ಎಲ್ಲರಿಗೂ ಭದ್ರತೆ ಕೊಡ್ತೀರಿ ಸರ್, ನಮಗೂ ಭದ್ರತೆ ಕೊಡಿ ಅಂತೇಳ್ಬಿಟ್ಟು ನಾವು ಗುಡಿಬಂಡೆ ಪೊಲೀಸ್ ಸ್ಟೇಷನಲ್ಲಿ ನಾವೊಂದು ಭದ್ರತೆ ಬೇಕು, ನಾವು ಹೋರಾಟ ಮಾಡ್ತಾ ಇದ್ದೀವಿ ಅಂತೇಳ್ಬಿಟ್ಟು ಒಂದು ಅರ್ಜಿ ಕೊಟ್ಟಿದ್ದೀವಿ. ಅನುಮತಿ ಬೇಕು ಅಂತೇಳ್ಬಿಟ್ಟು ತಾಲೂಕು ಆಫೀಸಲ್ಲಿ ನಾವೊಂದು ಅರ್ಜಿ ಕೊಟ್ಟಿದ್ದೀವಿ. ಆದರೆ ಪೊಲೀಸ್ ಇಲಾಖೆಯಲ್ಲಿ ತಗೊಂಡು ಸೀಲು ಸೈನೆಲ್ಲ ಹಾಕಿ ಅದಾದಮೇಲೆ ಕೇವಲ 2 ಅವರ್ಗೆ ಕಾಂಗ್ರೆಸ್ ಹೈಕಮಾಂಡಿಂದ, ಅಂದರೆ ಕಾಂಗ್ರೆಸ್ನಲ್ಲಿರೋಂತಹ ದೊಡ್ಡ ದೊಡ್ಡ ಅಧಿಕಾರಿಗಳಿಂದ ಮತ್ತು ರಾಜಕಾರಣಿಗಳಿಂದ ಪರ್ಮಿಷನ್ ಕೊಡಬಾರ್ದು, ಸಂದೇಶ ಬಂದಲ್ಲಿ ಹೋರಾಟ ಮಾಡಬಾರ್ದು ಅಂತೇಳ್ಬಿಟ್ಟು ಪರ್ಮಿಷನ್ನ ಕ್ಯಾನ್ಸಲ್ ಮಾಡಿರೋಂಥದ್ದು. ನಾನು ಹೇಳೋಂಥದ್ದೇನೆಂದರೆ, ಹೋರಾಟದಲ್ಲಿ ನಾನೇನಂತ ತಪ್ಪು ಮಾಡಿದ್ರೆ ಇಮಿಡಿಯೇಟಾಗಿ ಅರೆಸ್ಟ್ ಮಾಡಿರಿ. ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ದೀವಿ ಹೋರಾಟದ ದಿನ ಅಂದರೆ ಪೊಲೀಸ್ ಇಲಾಖೆಯವರೇ ಫೋನ್ ಮಾಡಿ ಹೋರಾಟ ಮಾಡೋಂಗಿಲ್ಲ, ನೀವು ಬರೋಂಗಿಲ್ಲ, ಗುಡಿಮಂಡೆ ಕಾಲಿಡಂಗಿಲ್ಲ ಅಂತೇಳ್ಬಿಟ್ಟು ಸ್ಟ್ರಿಕ್ಟಾಗಿ ನಮಗೆ ವಾರ್ನ್ ಮಾಡಿದ್ದಾರೆ. ಆದರೂ ಪರವಾಗಿಲ್ಲ, ನಾವು ಹೋರಾಟಗಾರರು ಈ ವಿಚಾರದಲ್ಲಿ ನನ್ನ ಪ್ರಾಣನೇ ಹೋಗ್ಬಿಡ್ಲಿ ಅಂತೇಳ್ಬಿಟ್ಟು ರೆಡಿಯಾಗಿರೋನು. ನಾನು ಜೈಲಿಗೆ ಹೋಗ್ದಿರ ಇರ್ತೀನ, ಜೈಲಿಗೆ ಹೋಗ್ತೀನಿ. ನಾನು ಇವತ್ತು ಕೊಟ್ಟಿರೋಂಥ ಅರ್ಜಿನ ಗುಡಿಬಂಡೆ ಪೊಲೀಸ್ ಸ್ಟೇಷನಲ್ಲಿ ವಾಪಸ್ ಕೊಟ್ಟಿದ್ದಾರೆ. ಸಂದೇಶ ಅಲ್ಲಿಗೆ ಬಂದಿದ ತಕ್ಷಣ ಅರೆಸ್ಟ್ ಮಾಡಿ SP ಅವರ ಚೇಂಬರ್ ಕರ್ಕೊಂಬರ್ರಿ ಅಂತೇಳ್ಬಿಟ್ಟು ಹೇಳಿದಾರಂತೆ. ಆಮೇಲೆ 4ನೇ ತಾರೀಕು ಅರೆಸ್ಟ್ ಆಗಿ ಜೈಲಿಗೆ ಹೋಗ್ತಾ ಇದ್ದೀವಿ. ಯಾಕಂದರೆ 100% ಮಾಡೇ ಮಾಡ್ತಾರೆ. ಕಾಂಗ್ರೆಸ್ ಅವರು ದೊಡ್ಡ ಮಟ್ಟದಲ್ಲಿ ಡೈರೆಕ್ಷನ್ಸ್ ಕೊಟ್ಬಿಟ್ಟಿದ್ದಾರೆ. ಅರೆಸ್ಟ್ ಆದರೂ ಪರವಾಗಿಲ್ಲ, ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ನಾವು ಮಾಡ್ತಾ ಇರೋಂಥದ್ದು ಹೋರಾಟದಲ್ಲಿ ಜೈಲಿಗೆ ಹೋದರೆ ಅದು ನಮ್ಮ ಖುಷಿನೇ. ಆ ಹೋರಾಟದಲ್ಲಿ ಸುಬ್ಬಾರೆಡ್ಡಿ ವಿರುದ್ಧ ಮಾಡ್ತಾ ಇರೋಂಥ ಹೋರಾಟದಲ್ಲಿ ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ. ಕಾಂಗ್ರೆಸ್ಗೋಸ್ಕರ ದುಡಿದಿದ್ದಕ್ಕೆ ಇವತ್ತು ನಮ್ಗೆ ಒಳ್ಳೆ ಗಿಫ್ಟ್ ಸಿಕ್ತು. ಅಲ್ಲಿಗೆ ಸುಬ್ಬಾರೆಡ್ಡಿನೇ ದೊಡ್ಡವನಾಗ್ಬಿಟ್ಟ, ಕುರುಡು ಕಾಂಚಣ್ಣ ಆಟ ಆಡ್ಬಿಡ್ತು. ಪೊಲೀಸ್ನವ್ರು ಮಾಡಬೇಡ, ಹೋರಾಟ ಮಾಡಬೇಡ ಅಂತ ಹೇಳ್ಬಿಟ್ರು. ಎಲ್ರಿಗೂ ನಮಸ್ಕಾರ, ಜೈ ಭೀಮ್. ಒಂದು ಇಂಪಾರ್ಟೆಂಟ್ ವಿಚಾರ ಹೇಳೋದಕ್ಕೆ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಏನು ವಿಚಾರ ಅಂದರೆ, 4ನೇ ತಾರೀಕು ನಾವು ಗುಡಿಬಂಡೆಯಲ್ಲಿ ಅಕ್ರಮವಾಗಿ ಕಾಂಪೌಂಡ್ ಹಾಕಿರೋಂತಹ ಭೂಗಳರ ಮೇಲೆ ಪ್ರಕರಣ ದಾಖಲಿಸಿ ಮತ್ತು ಆ ಅಕ್ರಮ ಕಾಂಪೌಂಡ್ ಒತ್ತುವರಿ ತೆರವು ಮಾಡಿ ಸೋಮಲಾಪುರದಲ್ಲಿರೋಂತಹ ನಿಜವಾದ ರೈತರಿಗೆ ಆ ಒಂದು ಜಮೀನು ಬಿಡಿಸ್ಕೊಡ್ಬೇಕು ಅಂತೇಳ್ಬಿಟ್ಟು 4ನೇ ತಾರೀಕು ಗುಡಿಬಂಡೆ ತಾಲೂಕು ಕಚೇರಿ ಎದುರು ನಾವು ಹೋರಾಟ ಹಮ್ಮಿಕೊಂಡಿದ್ವಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಹೋಗಿ ನಮಗೆ ಭದ್ರತೆ ಕೊಡಿ, ಎಲ್ಲರಿಗೂ ಭದ್ರತೆ ಕೊಡ್ತೀರಿ ಸರ್, ನಮಗೂ ಭದ್ರತೆ ಕೊಡಿ ಅಂತೇಳ್ಬಿಟ್ಟು ನಾವು ಗುಡಿಬಂಡೆ ಪೊಲೀಸ್ ಸ್ಟೇಷನಲ್ಲಿ ನಾವೊಂದು ಭದ್ರತೆ ಬೇಕು, ನಾವು ಹೋರಾಟ ಮಾಡ್ತಾ ಇದ್ದೀವಿ ಅಂತೇಳ್ಬಿಟ್ಟು ಒಂದು ಅರ್ಜಿ ಕೊಟ್ಟಿದ್ದೀವಿ. ಅನುಮತಿ ಬೇಕು ಅಂತೇಳ್ಬಿಟ್ಟು ತಾಲೂಕು ಆಫೀಸಲ್ಲಿ ನಾವೊಂದು ಅರ್ಜಿ ಕೊಟ್ಟಿದ್ದೀವಿ. ಆದರೆ ಪೊಲೀಸ್ ಇಲಾಖೆಯಲ್ಲಿ ತಗೊಂಡು ಸೀಲು ಸೈನೆಲ್ಲ ಹಾಕಿ ಅದಾದಮೇಲೆ ಕೇವಲ 2 ಅವರ್ಗೆ ಕಾಂಗ್ರೆಸ್ ಹೈಕಮಾಂಡಿಂದ,
ಅಂದರೆ ಕಾಂಗ್ರೆಸ್ನಲ್ಲಿರೋಂತಹ ದೊಡ್ಡ ದೊಡ್ಡ ಅಧಿಕಾರಿಗಳಿಂದ ಮತ್ತು ರಾಜಕಾರಣಿಗಳಿಂದ ಪರ್ಮಿಷನ್ ಕೊಡಬಾರ್ದು, ಸಂದೇಶ್ ಬಂದು ಅಲ್ಲಿ ಹೋರಾಟ ಮಾಡಬಾರ್ದು ಅಂತೇಳ್ಬಿಟ್ಟು ಪರ್ಮಿಷನ್ನ ಕ್ಯಾನ್ಸಲ್ ಮಾಡಿರೋಂಥದ್ದು. ನಾನು ಹೇಳೋಂಥದ್ದೇನೆಂದರೆ, ಹೋರಾಟದಲ್ಲಿ ನಾನೇನೋ ತಪ್ಪು ಮಾಡಿದ್ರೆ ಇಮಿಡಿಯೇಟಾಗಿ ಅರೆಸ್ಟ್ ಮಾಡಿರಿ. ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ವಿ ಹೋರಾಟದ ದಿನ ಅಂದರೆ, ಸುಬ್ಬಾರೆಡ್ಡಿ ಚೇಲಾಗಳು ಬಂದು ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾರೆ, ಹೊಡಿಲಿ, ನಮ್ಮ ಸಂಬಂಧ ನಮ್ಮ ರಕ್ತ ನಮ್ಮವರು, ಹೊಡಿಲಿ ಪರವಾಗಿಲ್ಲ, ಏಟುಗಳು ತಿನ್ನೋಣ ಅಂತೇಳ್ಬಿಟ್ಟು ನಾವು ಅವತ್ತು ರೆಡಿಯಾಗಿದ್ವಿ. ಆದರೆ ಕಾಂಗ್ರೆಸ್ ಹೈಕಮಾಂಡು ಸಂದೇಶು ಗುಡಿಬಂಡೆಗೆ ಏನಾದರೂ ಬಂದರೆ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ರಿ ಅಂತೇಳ್ಬಿಟ್ಟು ರೆಡಿಯಾಗಿದ್ದಾರೆ. ನಾವು ನಂಬ್ಕೊಂಡಿದ್ದಿದ್ದೇ ಪೊಲೀಸ್ ಇಲಾಖೆನ, ಭದ್ರತೆ ಬಾಬಾ ಸಾಹೇಬರು ಕೊಟ್ಟಿರೋಂತಹ ಕಾನೂನಾತ್ಮಕವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ, ಎಲ್ರಿಗೂ ಕೊಟ್ಟಂಗೆ ನಮಗೂ ಭದ್ರತೆ ಕೊಡ್ತಾರೆ ಅಂತೇಳ್ಬಿಟ್ಟು ಅಂದ್ಕೊಂಡಿದ್ವಿ. ಆದರೆ ಪೊಲೀಸ್ ಇಲಾಖೆಯವರೇ ಫೋನ್ ಮಾಡಿ ಹೋರಾಟ ಮಾಡಂಗಿಲ್ಲ, ನೀವು ಬರಂಗಿಲ್ಲ, ಗುಡಿಮಂಡೆ ಕಾಲಿಡಂಗಿಲ್ಲ ಅಂತೇಳ್ಬಿಟ್ಟು ಸ್ಟ್ರಿಕ್ಟಾಗಿ ನಮಗೆ ವಾರ್ನ್ ಮಾಡಿದ್ದಾರೆ. ಆದರೂ ಪರವಾಗಿಲ್ಲ, ನಾವು ಹೋರಾಟಗಾರರು, ಈ ವಿಚಾರದಲ್ಲಿ ನನ್ನ ಪ್ರಾಣನೇ ಹೋಗ್ಬಿಡ್ಲಿ ಅಂತೇಳ್ಬಿಟ್ಟು ರೆಡಿಯಾಗಿರೋ ನಾನು ಜೈಲಿಗೆ ಹೋಗ್ದಿರ ಇರ್ತೀನ, ಜೈಲಿಗೆ ಹೋಗ್ತೀನಿ. ನಾನು ಇವತ್ತು ಕೊಟ್ಟಿರೋಂಥ ಅರ್ಜಿನ ಗುಡಿಮಂಡೆ ಪೊಲೀಸ್ ಸ್ಟೇಷನಲ್ಲಿ ವಾಪಸ್ ಕೊಟ್ಟಿದ್ದಾರೆ. ಸಂದೇಶ ಅಲ್ಲಿ ಬಂದಿದ ತಕ್ಷಣ ಅರೆಸ್ಟ್ ಮಾಡಿ SP ಅವರ ಚೇಂಬರ್ ಕರ್ಕೊಂಬರ್ರಿ ಅಂತೇಳ್ಬಿಟ್ಟು ಹೇಳಿದಾರಂತೆ. ಆಮೇಲೆ ಇಷ್ಟು ವರ್ಷ ನಾನು ಕೆಲಸ ಮಾಡಿರೋದೇ ಕಾಂಗ್ರೆಸ್ ಪಕ್ಷಕ್ಕೋಸ್ಕರ. ನನ್ನನ್ನೆಲ್ಲೋ ಒಂದು ಕಡೆ ಗುರುಸ್ತಾರೆ, ನನಗೆ ಇವರು ಸ್ಟೇಟ್ ಅವಾರ್ಡ್ ಕೊಡೋವಂಥದ್ದು, ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಅವಾರ್ಡ್ ಕೊಡೋವಂಥದ್ದು, ನನ್ನನ್ನು ಗುರುಸೋ ಅಂತ ಕೆಲಸ ಮಾಡ್ತಾರೆ ಅಂತೇಳ್ಬಿಟ್ಟು ನಾನು ಅನ್ಕೊಂಡಿದ್ದೆ. ಆದರೆ ಇವತ್ತು ನಮ್ಮನ್ನು ಅರೆಸ್ಟ್ ಮಾಡಬೇಕು ಅಂತೇಳ್ಬಿಟ್ಟು ಡೈರೆಕ್ಷನ್ಸ್ ಮಾಡಿದ್ದೀರಾ. ಯಾಕಂದರೆ ನಿಮ್ಮ ಭ್ರಷ್ಟ ಸಚಿವ ಆಗಬೇಕು ಅಂತೇಳ್ಬಿಟ್ಟು ಬಯಸಿರೋಂತಹ ಸುಬ್ಬಾರೆಡ್ಡಿ ವಿರುದ್ಧ ನಾನು ಹೋರಾಟ ಮಾಡ್ತಾ ಇರೋದಕ್ಕೆ. ಪ್ರಾಣ ಹೋದ್ರೂ ಪರವಾಗಿಲ್ಲ, 4ನೇ ತಾರೀಕು ಹೋರಾಟ ನಡೆಯುತ್ತೆ. ನನ್ನನ್ನು ಅರೆಸ್ಟ್ ಮಾಡಬೇಕು ಅಂತೇಳ್ಬಿಟ್ಟು ದೊಡ್ಡ ದೊಡ್ಡ ಹೈಕಮಾಂಡ್ ಅಧಿಕಾರಿಗಳು, ದೊಡ್ಡ ದೊಡ್ಡ ಅಧಿಕಾರಿಗಳು ಎಲ್ಲರೂ ಹೇಳಿದ್ದಾರೆ. ಅಂದರೆ ನನ್ನ ಅವಶ್ಯಕತೆ ಈಗ ಕಾಂಗ್ರೆಸ್ ಪಕ್ಷಕ್ಕಿಲ್ಲ. ನನಗೇನಾದರೂ ಕಾನೂನಾತ್ಮಕವಾಗಿ ಇವರೇನಾದರೂ ಪರ್ಮಿಷನ್ ಕೊಟ್ಟಿಲ್ಲ ಅಂದರೆ ಕಾಂಗ್ರೆಸ್ನ ಅವಶ್ಯಕತೆ ನಮಗೂ ಇಲ್ಲ. ನಾನು ದುಡಿದಿರೋದೇ ಕಾಂಗ್ರೆಸ್ ಪಕ್ಷಕ್ಕೋಸ್ಕರ. ಇವತ್ತು ನೀವು ನಮ್ಮ ಮೇಲೆ ನಮ್ಮವ್ರನ್ನ ಎತ್ಕಟ್ಟುವಂಥದ್ದು, ನಮ್ಮ ಮೇಲೆ ಕೇಸುಗಳು ಹಾಕ್ಸುವಂಥದ್ದು, ನಮ್ಮ ಮೇಲೆ ಅರೆಸ್ಟ್ ಮಾಡಿಸುವಂಥದ್ದು, ನಮಗೆ ಹೋರಾಟ ಮಾಡೋದಕ್ಕೆ ಪರ್ಮಿಷನ್ ಕೊಡಿಸ್ತೀರ ಇರೋಂಥ ಕಾಲಘಟ್ಟ ಕಾಂಗ್ರೆಸ್ ಗೌರ್ಮೆಂಟಿಂದ ನಮ್ಗೆ ಬಂದ್ಬಿಡ್ತು. ಒಳ್ಳೇದಾಗಲಿ. 4ನೇ ತಾರೀಕು ಅರೆಸ್ಟ್ ಆಗಿ ಜೈಲಿಗೆ ಹೋಗ್ತಾ ಇದ್ದೀವಿ. ಯಾಕಂದರೆ 100% ಮಾಡೇ ಮಾಡ್ತಾರೆ. ಕಾಂಗ್ರೆಸ್ ಅವರು ದೊಡ್ಡ ಮಟ್ಟದಲ್ಲಿ ಡೈರೆಕ್ಷನ್ಸ್ ಕೊಟ್ಬಿಟ್ಟಿದ್ದಾರೆ. ಅರೆಸ್ಟ್ ಆದರೂ ಪರವಾಗಿಲ್ಲ, ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ನಾವು ಮಾಡ್ತಾ ಇರೋಂಥದ್ದು ಹೋರಾಟದಲ್ಲಿ ಜೈಲಿಗೆ ಹೋದರೆ ಅದು ನಮ್ಮ ಖುಷಿನೇ. ಆ ಹೋರಾಟದಲ್ಲಿ ಸುಬ್ಬಾರೆಡ್ಡಿ ವಿರುದ್ಧ ಮಾಡ್ತಾ ಇರೋಂಥ ಹೋರಾಟದಲ್ಲಿ ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ. ಕಾಂಗ್ರೆಸ್ಗೋಸ್ಕರ ದುಡಿದಿದ್ದಕ್ಕೆ ಇವತ್ತು ನಮ್ಗೆ ಒಳ್ಳೆ ಗಿಫ್ಟ್ ಸಿಕ್ತು. ಅಲ್ಲಿಗೆ ಸುಬ್ಬಾರೆಡ್ಡಿನೇ ದೊಡ್ಡವನಾಗ್ಬಿಟ್ಟ, ಕುರುಡು ಕಾಂಚನ ಆಟ ಆಡ್ಬಿಡ್ತು. ಪೊಲೀಸ್ನವ್ರು ಹೋರಾಟ ಮಾಡಬೇಡ ಅಂತ ಹೇಳ್ಬಿಟ್ರು. ಎಷ್ಟು ದೊಡ್ಡ ಹೋರಾಟ ಮಾಡಿದ್ರು ನಮಗೆ ಸೆಕ್ಯೂರಿಟಿ ಕೊಡ್ತಾರೆ ಅಂದ್ಕೊಂಡಿದ್ದೆ ಪೊಲೀಸವರು, ಬಟ್ ಕೊಟ್ಟಿಲ್ಲ. ಒಳ್ಳೇದಾಗಲಿ. ಅರೆಸ್ಟ್ ಆಗಿ 4ನೇ ತಾರೀಕು ಗುಡಿಮಂಡೆಗೆ ಬರ್ತೀವಿ. ಅದಕ್ಕೆ ಮೊದಲು ಅರೆಸ್ಟ್ ಮಾಡಿದ್ರು ಪರವಾಗಿಲ್ಲ, ಅಥವಾ ಅಲ್ಲಿಗೆ ಬಂದಿದ್ದ ದಿನ ಅರೆಸ್ಟ್ ಮಾಡಿದ್ರು ಪರವಾಗಿಲ್ಲ. ಥ್ಯಾಂಕ್ ಯು ಸೋ ಮಚ್. ಜೈ ಭೀಮ್.